ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಬ್ರೈಡಲ್ ಡಿಸೈನ್ ಹಾಕುವಂಥದ್ದು, ಬರೀ 2 ಸ್ಟೆಪ್ಪಲ್ಲೇ ಹಾಕಿರೋದು. ನಾರ್ಮಲ್ ಅಂದರೆ ರೆಗ್ಯುಲರ್ ಡಿಸೈನೇ, ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಲುಕ್ಕೋಸ್ಕರ ತೋರಿಸಿದ್ದೀನಿ. ಇದು ಕಲರ್ ನೋಡಿ, ಮೆಹಂದಿ ಗ್ರೀನ್ ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ನು ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಫಸ್ಟ್ ಸ್ಯಾರಿ ಬಾಡಿ ಕಲರ್ನ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಇವೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಬೇಕು, ದಾರನ ತೊಗೊಂಡು ಬಂದು ಫಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 or 2 ಟೈಮ್ಸು ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಲಾಕ್ ಆಗುತ್ತೆ. ಅಲ್ಲಿಂದ 5 ಚೈನ್. ನಾನು ಹೇಳ್ದಲ್ಲ ಫ್ರೆಂಡ್ಸ್, 2 ಸ್ಟೆಪ್ಪಲ್ಲಿ ಡಿಸೈನ್ ಅಂದರೆ ಇಲ್ಲಿ ಬ್ಯಾಕ್ ಸೈಡ್ ಬಂದು ಬರುತ್ತೆ ಆರ್ಚ್, 1 ಆರ್ಚ್. ಸೊ ಡಬಲ್ ಆರ್ಚ್ ಡಿಸೈನು. ನೀಡಲ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋಬೇಕು. 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 5 ಚೈನ್ ಲಾಕ್ ಮಾಡ್ಕೊಂಡಿವಲ್ಲ, ಅಲ್ಲಿಂದ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. 3 ಚೈನ್ ಮತ್ತು 3 ಚೈನ್. ಇದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 5 ಆಯಿತು. 3 ಚೈನ್ ಹಾಕಿದ್ದೀನಿ, ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ 5 3 3 ಆದಮೇಲೆ 5 3 3 ಚೈನ್ಸ್ ಆದಮೇಲೆ ನಾನಿಲ್ಲಿ 7 ಚೈನ್ಸ್ನ ಹಾಕೋತೀನಿ. 7 ಚೈನ್ಗಳನ್ನ ಹಾಕ್ಕೊಳ್ಳೋಣ. 7 ಚೈನ್ಸ್ ಹಾಕಿ ಯು ಶೇಪಲ್ಲಿ ಒಳಗಡೆ ಅಂದರೆ 5 ಚೈನ್ ಅಷ್ಟು ಡಿಸ್ಟೆನ್ಸ್ಗೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಟೈಟಾಗಿ ಮಾಡಬಾರ್ದು, ಯು ಶೇಪ್ ಬರಬೇಕು ನಮಗೆ. ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 7 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ಲ, ಅಗೇನ್ 7 ಚೈನ್ ಹಾಕ್ಕೊಳ್ಳೋಣ. ನಾನು ಹೇಳಿದೆ ಒಂದೇ ಸ್ಟೆಪ್ ಡಿಸೈನ್ ಅಂದರೆ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ನಾವು ಮಾಡಬೇಕಾಗತ್ತೆ. ಇವನ್ ಇಲ್ಲಿ 7 ಚೈನೇ ಹಾಕ್ತಾಯಿದ್ದೀನಿ, ಬೀಡೇನು ಬಂದಿಲ್ಲ ಅಲ್ಲ. ಸೊ ಅದಕ್ಕೋಸ್ಕರ 7 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಇರುತ್ತೆ ಅಲ್ವಾ, ಆ ಸೈಡ್ 7 ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲ, ಅದೇ ಸಿಂಗಲ್ ಕ್ರೋಶೆಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ 3 ಚೈನ್ ಹಾಕ್ಕೋತೀನಿ. ಇವಾಗ ಲಾಕ್ ಆದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. ಅದು ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದ ತಕ್ಷಣ ನಾವು ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಬ್ಯಾಕ್ ಸೈಡಿಂದ 7 ಚೈನ್ ಹಾಕಿ ಲಾಕ್ ಮಾಡಿದೆ ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿದೆ 1 ಟೈಮು. ಸೊ ಫ್ರಂಟ್ ಸೈಡಿಗೆ ಡೈರೆಕ್ಟಾಗಿ ಟರ್ನ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಈ 7 ಚೈನ್ 2 ಸತಿ ಬಂದಿರುತ್ತೆ ಅಲ್ವಾ, ಅದ್ರ ಒಳಗಡೆ ಹೋಗಿ ದಾರನ ತಂದು 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ ಟ್ರಿಪಲ್ ಕ್ರೋಶೆನ ಮಾಡ್ಕೋಬೇಕು ಫ್ರೆಂಡ್ಸ್. 2 ಸತಿ ದಾರ ಸುತ್ಕೋಬೇಕು ನೀಡಲ್ ಮೇಲೆ. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಸತಿ, 2 ದಾರ 1 ಸತಿ, 2 ದಾರ 1 ಸತಿ, ಈ ಥರ 3 ಸರ್ತಿ ಮಾಡ್ಕೋಬೇಕು. ಅಂದರೆ ಟ್ರಿಪಲ್ ಕ್ರೋಶ ಅಂತೀವಿ. ಸೊ ಈ ರೀತಿ ನೋಡಿ, ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 2 ದಾರ 1 ಟೈಮ್, 2 ದಾರ 1 ಟೈಮ್, ಈ ರೀತಿ ಟ್ರಿಪಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ದೆ ಅಲ್ವಾ ಫ್ರೆಂಡ್ಸ್, ಆ 3 ಚೈನ್ನ ಕೌಂಟ್ ಮಾಡಿ, ಅಂದರೆ ಅದನ್ನು ಒಂದು ಕಂಬ ಥರ ಕನ್ಸಿಡರ್ ಮಾಡಿ ನಾವಿಲ್ಲಿ 14 ಕಂಬ ಹಾಕ್ಕೊಳ್ತೀನಿ. ಸೊ 14 ಕಂಬ ಅದನ್ನು ಸೇರಿಸಿ 14 ಕಂಬ ಮಾಡ್ಕೊಳ್ತೀನಿ. ಅದನ್ನು ಬಿಟ್ಟು ನಾನು 13 ಕಂಬ ಮಾಡ್ಕೊಳ್ತೀನಿ. ಇವಾಗ 12 ಕಂಬ ಮಾಡಿದ್ದೀನಿ. ಲಾಸ್ಟ್ ಒಂದು ಕಂಬ ನೋಡಿ, ನೀಡಲ್ ಮೇಲೆ 2 ಸತಿ ಇದನ್ನು ದಾರ ಸುತ್ಕೋಬೇಕು. ಇದು ನಮ್ಮ ಕಂಬ ಥರ ಲೆಕ್ಕ ಆಗುತ್ತೆ, ಅಂದರೆ ಅಲ್ಲ 3 ಚೈನ್ ಥರ ಲೆಕ್ಕ ಬರುತ್ತೆ. ಆ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಅದರಿಂದ ಲಾಸ್ಟ್ ಒಂದು ಬಂದು ಅದರಿಂದ ಮಾಡಬೇಕಾಗತ್ತೆ. ನಾವು 13th ಕಂಬ ಅದರಿಂದ ಮಾಡಬೇಕಾಗತ್ತೆ. ನಾವು ಸ್ಟಾರ್ಟಿಂಗ್ 3 ಚೈನ್ನ ಕೌಂಟ್ ಮಾಡಿಕೊಂಡ್ರೆ 14th ಕಂಬ, 14 ಟ್ರಿಪಲ್ ಕ್ರೋಶೆ. ಅದನ್ನು ಬಿಟ್ಟು ಮಾಡ್ತೀನಿ ಅಂದರೆ 13th ಟ್ರಿಪಲ್ ಕ್ರೋಶೆ. ಸೊ ಈ ಥರ 13 ಕಂಬಗಳನ್ನ ಕೌಂಟಿಂಗ್ಸಲ್ಲಿ ಹಾಕ್ಕೊಳ್ತೀನಿ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 3 ಚೈನ್ ಹಾಕಿ 1 ಟೈಮ್ ಮಾತ್ರ 3 ಚೈನ್ ಹಾಕಬೇಕು. ಸ್ಟಾರ್ಟಿಂಗ್ 2 ಟೈಮ್ ಹಾಕಿಸ್ದೆ ಅಲ್ಲ. ಸೊ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ 1 ಟೈಮ್ ಮಾತ್ರ 3 ಚೈನ್ ಮಾಡ್ಕೊಳ್ಳೋಣ. ಅಲ್ಲಿಂದ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ಟಾರ್ಟಿಂಗ್ ಟೈಪು 5 ಚೈನ್ ಆದ ತಕ್ಷಣ 2 ಸತಿ 3 ಚೈನ್ ಹಾಕ್ಕೋತೀನಿ. ಸೊ 1 ಆರ್ಚ್ ಕಂಪ್ಲೀಟ್ ಆದ ತಕ್ಷಣ 3 5 3 3 ಅಷ್ಟು ಹಾಕ್ಕೋಬೇಕು. 3 5 3 3 ಹಾಕ್ಕೊಂಡು ನಾವು 7 ಚೈನ್ನ ಅಗೇನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. 3 ಚೈನ್ ಹಾಕಿ 1 ಆರ್ಚ್ ಕಂಪ್ಲೀಟ್ ಆಗಿದ ತಕ್ಷಣ ಈ ರೀತಿ ನೋಡಿ, ಈ ಥರ ಕಂಪ್ಲೀಟ್ ಆಗುತ್ತೆ ಅಲ್ವಾ, ಈ ರೀತಿ ಕಾಣಿಸುತ್ತೆ ಆರ್ಚ್.
ಈ ಥರ ಕಾಣಿಸಿದ್ಮೇಲೆ 5 3 3 ಹಾಕಿ ನಾನು 7 ಚೈನ್ ಆರ್ಚ್ ಕಂಪ್ಲೀಟ್ ಮಾಡಿ 3 5 3 3 ಇಷ್ಟು ಹಾಕಿದ್ದೀನಿ. 3 5 3 3 ಚೈನ್ಸ್ ಹಾಕ್ಕೊಂಡು ನಾನಿಲ್ಲಿ ಮತ್ತೆ 7 ಚೈನ್ ಹಾಕೋತಾ ಇದ್ದೀನಿ. ಪ್ರತಿ ಆರ್ಚ್ ಕಂಪ್ಲೀಟ್ ಆದ ತಕ್ಷಣ ಫ್ರೆಂಡ್ಸ್ 3 ಚೈನ್ 5 ಚೈನ್ 3 ಚೈನ್ 3 ಚೈನ್ ಆ ಥರ ಹಾಕ್ಕೋಬೇಕು. ಆ ಥರ ಹಾಕ್ಕೊಂಡು 7 ಚೈನ್ನ ಯು ಶೇಪಲ್ಲಿ ಸ್ಟಾರ್ಟಿಂಗ್ ಮೆಜರ್ಮೆಂಟ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಯು ಶೇಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಒಂದು ಸತಿ 7 ಚೈನ್ ಲಾಕ್ ಆದ ತಕ್ಷಣ ಮತ್ತೆ 7 ಚೈನ್ ಮಾಡಿ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ತೀನಿ. ಬ್ಯಾಕ್ ಸೈಡಿಂದ ಲಾಕ್ ಆಗಿದ ತಕ್ಷಣ ಮತ್ತೆ 3 ಚೈನ್ ಹಾಕಿ ಕೂಡ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕೂಡ 3 ಚೈನ್ ಇರೋ ಕಡೆ 3 ಚೈನೇ ಹಾಕ್ತೀನಿ, ಅದ್ರ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊತೀನಿ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿದ ತಕ್ಷಣ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಒಟ್ಟು 13 ಕಂಬಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅದೇ 3 ಚೈನ್ ಬಿಟ್ಟು, ಅದೇ 3 ಚೈನ್ ಕೌಂಟ್ ಮಾಡಿದ್ರೆ 14 ಕಂಬಗಳನ್ನ ಮಾಡ್ಕೊತೀನಿ ಲಾಸ್ಟ್ವರೆಗೂ. ಲಾಸ್ಟ್ ಕಂಬ ಮಾತ್ರ ನಾವು ಸಿಂಗಲ್ ಕ್ರೋಶೆಗೆ ಹಾಕಬೇಕು. ಬಟ್ಟೆ ಮೇಲೆ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಹಾಕಬೇಕು. ಮತ್ತು ಕಂಟಿನ್ಯೂ 3 ಚೈನ್ ಹಾಕಿ 5 ಚೈನ್ ಹಾಕಿ 3 3 ಚೈನ್ ಹಾಕ್ಕೊಂಡು ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಬೇಕು. ಸೆಕೆಂಡ್ ಲೈನ್ಗೆ ಫ್ರೆಂಡ್ಸ್ ಬಾರ್ಡ್ರ್ ಕಲರ್ ತೊಗೊಂಡಿದ್ದೀನಿ. ಸೊ ಆರ್ಚ್ ದೊಡ್ಡದಾಗಿ ಕಾಣಿಸುತ್ತೆ, ನಮ್ಗೆ ಬರೀ ಡಬಲ್ ಆರ್ಚ್ ಅಷ್ಟೇ, ಬಟ್ ಬ್ರೈಡಲ್ ಲುಕ್ ಬರುತ್ತೆ ಇದು. ನಾವು ಪಿಕಾಟ್ಸ್ ಯೂಸ್ ಮಾಡ್ತೀವಿ ಮತ್ತು ಕುಚ್ಚು ಸ್ಪೆಷಲ್ ಕುಚ್ಚು ಹಾಕ್ತೀವಲ್ಲ, ಸೊ ಬ್ರೈಡಲ್ ಲುಕ್ ಬರುತ್ತೆ ನಿಮಗೆ. ಆ್ಯಕ್ಚುಲಿ ಬ್ರೈಡಲ್ ಸ್ಯಾರಿನೇ ಇದು. ಸೊ ಬೀಡ್ಸ್ ಕಡಿಮೆ ಎಲ್ಲ ಬೇಕಂದರೆ ಒಬ್ಬೊಬ್ರಿಗೆ ಬೀಡ್ಸ್ ಇಷ್ಟ ಆಗಲ್ಲ, ಕಡಿಮೆ ಹಾಕಿ ಮಾಡಿರೋವಂಥ ಡಿಸೈನು ಬರೀ ಥ್ರೆಡ್ ವರ್ಕ್ ಇರಬೇಕು ಅಂತಾರಲ್ಲ, ಸೊ ಅಂಥವ್ರಿಗೆ ಸೂಟ್ ಆಗುತ್ತೆ. ಇದು ಆ್ಯಕ್ಚುಲಿ 1 ಬೀಡ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಬೇಕಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ವಿತೌಟ್ ಬೀಡ್ ಬೇಕಂದರೆ ಸ್ಕಿಪ್ ಮಾಡಿಬಿಡ್ಬೋದು. ಸೊ ನೋಡಿ 5 ಚೈನ್ ಹಾಕಿ ಲಾಕ್ ಇರೋ ಕಡೆನೇ ಲಾಕ್ ಮಾಡಿದ್ದೀನಿ. ಈ 3 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅದೊಂದು ಎಕ್ಸ್ಟ್ರಾ ಮಾಡಬೇಕು. 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ನೋಡಿ ಇಲ್ಲಿ ಸ್ಟಾರ್ಟಿಂಗು ಎಕ್ಸ್ಪ್ಯಾಂಡ್ ಮಾಡೋಣ. 3 3 ಚೈನು ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಂದ 2 ಕಡೆ ಬಂದಿರುತ್ತಲ್ವ, ಅದ್ರದ್ದು ಹೋಲ್ ಗ್ಯಾಪ್ ಇರುತ್ತೆ 2 ಮಧ್ಯೆ. ಆ ಹೋಲ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ದಾರನ ತೊಗೊಬರ್ತೀನಿ. 3 ಕಂಬಗಳಿರುತ್ತೆ, 2 ದಾರ 1 ಮಾಡ್ತೀನಿ. ಸೊ 3 ದಾರ ಇರುತ್ತೆ, 2 ದಾರ 1 ಮಾಡ್ತೀನಿ, ಮತ್ತು 2 ದಾರ 1 ಮಾಡ್ಕೋತೀನಿ. ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಮಾಡಿದ ತಕ್ಷಣ 3 ಚೈನ್ಸ್ನ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಈ ಕಂಬ ಏನಿದೆ ಡಬಲ್ ಕ್ರೋಶೆ ಮಾಡಿದ್ವಲ್ಲ, ಸೊ ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಒಂದು ಪಿಕಾಟ್ ಆಗುತ್ತೆ. ಸೊ ಒಂದು ಪಿಕಾಟ್ ಆದಮೇಲೆ ನೀಡಲ್ ಮೇಲೆ ಮತ್ತೆ ದಾರ ಸುತ್ಕೋಬೇಕು. ದಾರ ಸುತ್ತಕೊಂಡು ಸೆಕೆಂಡ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ ನೀಟಾಗಿ ನೋಡ್ಕೊಳ್ಳಿ. ಯಾಕಂದರೆ ಇಲ್ಲೊಂದು ಚೂರು ಟ್ವಿಸ್ಟ್ ಟೈಪ್ ಆಗಿರುತ್ತೆ. ನಾವು ಬ್ಯಾಕ್ ಸೈಡಿಂದ ಹಾಕಿ ಫ್ರಂಟ್ ಸೈಡ್ ಟರ್ನ್ ಮಾಡಿರ್ತೀವಲ್ಲ, ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹೋಲ್ ಗ್ಯಾಪ್ ನೋಡಿ ನೀಟಾಗಿ ಗೊತ್ತಾಗುತ್ತೆ. ಅಲ್ಲಿಗೆ ಇನ್ನೂ ಒಂದು ಕಂಬ ಹಾಕೋಣ. ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಮಾಡ್ಕೋಬೇಕು. ಇವಾಗ 3 ಚೈನ್ ಮಾಡಿಕೊಂಡು ಈ ಕಂಬ ಏನಿದೆ ಡಬಲ್ ಕ್ರೋಶೆ ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿ ಪಿಕಾಟ್ಸ್ ಮಾಡ್ಕೊಳ್ಬೇಕು. ಪ್ರತಿ ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತೆ ಫ್ರೆಂಡ್ಸ್, ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಕಂಬಗಳ ಮೇಲೆ ಹೋಲ್ ಗ್ಯಾಪ್ಗಳು. ಸೊ ಹೋಲ್ಸ್ ಥರ ಇರುತ್ತಲ್ಲ, ಅಲ್ಲಿ ನಾನು ಡಬಲ್ ಕ್ರೋಶೆ 2 ಕಂಬದ ಮಧ್ಯ ಹಾಕಲ್ಲ, ಕಂಬದ ಮೇಲೆ ಇರೋ ಹೋಲ್ ಗ್ಯಾಪಿಗೆ ನಾವು ಕಂಬ ಮಾಡಿ ಪಿಕಾಟ್ನ ಈ ರೀತಿ ಮಾಡ್ತಾಯಿದ್ದೀವಿ. 3 ಚೈನ್ ಹಾಕಬೇಕು, ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಪ್ರತಿಯೊಂದು ಹೋಲ್ ಗ್ಯಾಪಿಗೂ ನಾನು ಒಂದೊಂದು ಪಿಕಾಟ್ನ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆನ ಮಾಡ್ಕೊಬಿಟ್ಟು ಒಂದೊಂದು ಪಿಕಾಟ್ ಥರ 3 ಚೈನ್ ಮಾಡಿ ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದೇ ಸೈಜಲ್ಲಿ 7 ಪಿಕಾಟ್ಸ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಕಡೆ 7 ಪಿಕಾಟ್ಗಳನ್ನ ಮಾಡ್ಕೊಂಡಿದ್ದೀನಿ. 7 ಪಿಕಾಟ್ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನಾಟ್ ನೆಸಸರಿ ವಿತೌಟ್ ಬೀಡ್ ಅಂದರೆ ಇದನ್ನು ಸ್ಕಿಪ್ ಮಾಡಿ. ಸೊ ಇಲ್ಲಿ ಬೀಡ್ ಲಾಕ್ ಹಾಕೋದು ಬೇಡ ಫ್ರೆಂಡ್ಸ್, ನಾನು ರಿಮೂವ್ ಮಾಡ್ತೀನಿ ನೋಡಿ. ಲಾಕ್ ಹಾಕೋದೇನು ಬೇಡ, ಜಸ್ಟ್ ಬೀಡನ್ನ ಇನ್ಸರ್ಟ್ ಮಾಡಿ ಹಾಗೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಇಲ್ಲಿ ಯಾವುದು ಗ್ಯಾಪ್ನ ಸ್ಕಿಪ್ ಮಾಡೋಂಗಿಲ್ಲ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನಾನು ಕಂಬನ ಮಾಡ್ಕೊಂಡಿದ್ದೀನಿ. ಸೊ ಸ್ಕಿಪ್ ಮಾಡೋದು ಬೇಡ, ಹೋಲ್ ಗ್ಯಾಪ್ಸ್ನ ಒಂದು ಬಿಡೋದು ಬೇಡ. ನೆಕ್ಸ್ಟ್ ಒನ್ಗೆ ನಾವು ಕಂಬನ ಮಾಡ್ಕೋತೀವಿ. ಡಬಲ್ ಕ್ರೋಶೆ ಮಾಡಿಕೊಂಡು ಸೇಮ್ ಅದ್ರ ಹಿಂದೆಗಡೆ ಪ್ಲೇಸ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕಿ 3 ಚೈನ್ ಹಾಕಿ ಅಲ್ಲಿ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ
3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಸೊ ಕಂಬದ ಕೆಳಗಡೆ ಹೋಗಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಈ ರೀತಿ ಕಂಟಿನ್ಯೂಸ್ ಆಗಿ ಪಿಕಾಟ್ಸ್ ಹಾಕಬೇಕು. ಸ್ಟಾರ್ಟಿಂಗ್ 7 ಹಾಕಿದ್ದೀನಿ, ಸೆಂಟ್ರಲ್ಲಿ ಬೀಡು, ಮತ್ತು 7 ಹಾಕಿ ನೋಡಿ 3 ಚೈನ್ ಒಳಗಡೆನೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಮತ್ತು ಸಿಂಗಲ್ ಕ್ರೋಶೆ ಒಳಗಡೆ ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕಿ 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ಕೊಳ್ಳಿ. ಸೊ ಈ ರೀತಿ ಆರ್ಚ್ ಬರುತ್ತೆ ನಮಗೆ. ಸ್ವಲ್ಪ ಬಿಗ್ ಸೈಜೇ ಬರುತ್ತೆ ಫ್ರೆಂಡ್ಸ್, ಅಂಥ ಚಿಕ್ಕದೇನು ಅನಿಸಲ್ಲ ನಮಗೆ. ಒಂದು ಬಿಗ್ ಸೈಜ್ ಅಷ್ಟು ಬರುತ್ತೆ. ತುಂಬ ನೀಟಾಗಿ ಬರುತ್ತೆ ಡಿಸೈನು. ಪಿಕಾಟ್ಸ್ ಯೂಸ್ ಮಾಡಿದ್ದೀವಿ, ಟ್ರಿಪಲ್ ಕ್ರೋಶೆ ಹಾಕಿದ್ದೀವಲ್ಲ, ಸೊ ಅದಕ್ಕೋಸ್ಕರ. ಮತ್ತು 5 ಚೈನ್ ಇರೋ ಕಡೆ 5 ಚೈನ್ ಹಾಕೋಣ ಇಲ್ಲಿ ಕುಚ್ಚು ಕಟ್ಟೋಕ್ಕೆ. ಸೊ 2 ಸ್ಟೆಪ್ ಡಿಸೈನು, ಬೇಗ ಕೂಡ ಆಗೋಗುತ್ತೆ, ಅಷ್ಟು ಟೈಮ್ ತೊಗೊಳ್ಳಲ್ಲ ಈ ಡಿಸೈನು. ಸೊ ಇದೊಂದು ವಿತೌಟ್ ಬೀಡ್ ಥರ ಡಿಸೈನ್ ಆದರೂ ತೊಗೋಬೋದು, ಅಥವಾ ಬೀಡ್ಸ್ ತುಂಬ ಸಿಂಪಲ್ ಆಗಿರಬೇಕು, ವರ್ಕ್ ಇರಬೇಕು ಅನ್ನೋ ಕೂಡ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಮತ್ತೆ 3 ಚೈನ್ ಒಳಗಡೆ ಒಂದು ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿ ನೋಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಫಸ್ಟ್ 3 ಚೈನ್ ಮತ್ತು ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ದೀವಲ್ಲ, ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ ಚೈನ್ ಟೈಪು. ಆ ಗ್ಯಾಪಿಗೆ ನಾನು ಕಂಬ ಹಾಕ್ತಾಯಿದ್ದೀನಿ, ಡಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ರೀತಿ ಪಿಕಾಟ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ನೀಟಾಗಿ ನಿಮಗೆ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ ಸ್ಟಾರ್ಟಿಂಗ್ ಮಾತ್ರ. ಅದು ಟ್ವಿಸ್ಟೆಡ್ ಆಗಿರುತ್ತೆ ಅಲ್ವಾ, ಅಂದರೆ ಹಿಂದೆಯಿಂದ ಮುಂದೆ ಬಂದಿರ್ತೀವಲ್ಲ, ಸ್ವಲ್ಪ ಟೈಟ್ ಹಾಕಿಬಿಟ್ರು ನಮಗೆ ಟೈಟ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಆರಾಮ್ಸಾಗೆ ಟೈಟ್ ಮಾಡ್ಕೊಳ್ದಿರ ನೀಟಾಗಿ ಮಾಡ್ಕೊಂಡು ಹೋಗಿ. ಇಲ್ಲಿ ಕೂಡ 7 ಪಿಕಾಟ್ಸ್ ಹಾಕಿ ಸೆಂಟ್ರಲ್ಲಿ ಒಂದು ಬೀಡನ್ನ ಹಾಕಿ ಆ ಸೈಡ್ ಕೂಡ 7 ಪಿಕಾಟ್ಸ್ನ ಹಾಕಿ ನೋಡಿ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಮತ್ತು ಸಿಂಗಲ್ ಕ್ರೋಶೆ ಒಳಗಡೆ ಕೂಡ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಇರೋ ಕಡೆ 5 ಚೈನ್ ಹಾಕೋದು. ಅಷ್ಟೇ ಡಿಸೈನ್ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗೂ ಬರುತ್ತೆ. ನೀವು ಬೇಕಂದರೆ ಸ್ಟೋನ್ ಚೈನ್, ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಏನು ಸ್ಟಿಕ್ ಮಾಡಿಲ್ಲ, ಜಸ್ಟ್ ಇಷ್ಟೇ ಬಿಟ್ಟಿದ್ದೀನಿ. ಒಂದೇ ಒಂದು ಬೀಡ್ ಹಾಕಿದ್ದೀನಿ, ತುಂಬ ಲುಕ್ಕಾಗಿ ಎಲಿಗೆಂಟಾಗಿದೆ. ಸೊ ಕುಚ್ಚು ಮಾತ್ರ ಒಂದು ಬೀಡ್ ಇಟ್ಬಿಟ್ಟು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಲೆಂತಿ ಕುಚ್ಚು ಕಟ್ಟೋದು. ಸೊ ಸ್ಟಾರ್ಟಿಂಗ್ ಲೆಂತಿಯಾಗಿ ಕುಚ್ಚನ್ನ ಕಟ್ಬಿಟ್ಟು ಅದ್ರ ಸೆಂಟ್ರಲ್ಲಿ ಒಂದು ಬೀಡನ್ನ ಇಟ್ಟು ಅದನ್ನು ಥ್ರೆಡ್ಡಲ್ಲಿ ಕವರ್ ಮಾಡಿ ಮತ್ತೆ ಕುಚ್ಚು ಕಟ್ಟಿದ್ದೀನಿ. ಇಷ್ಟು ನೀಟಾಗಿ ಬರುತ್ತೆ. ಸೊ ಬ್ರೈಡಲ್ ಲುಕ್ಕಾಗಿ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಸಿಂಪಲಾಗಿ ನಿಮಗೆ ಲುಕ್ ಬೇಕು, ಬ್ರೈಡಲ್ಗೆ ಹಾಕಿಸ್ಬೇಕಂದ್ರೆ ಈ ಡಿಸೈನ್ನ ಚೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾರ್ಮಲ್ ರೆಗ್ಯುಲರ್ ಡಿಸೈನೇ, ಬಟ್ ಈ ಕುಚ್ಚಿಗೆ ಈ ಆರ್ಚ್ಗೆ ತುಂಬ ಮ್ಯಾಚ್ ಆಗ್ತಾಯಿತ್ತು. ಆರ್ಚ್ ಕೂಡ ತುಂಬ ಬ್ರಾಡಾಗಿ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೋಸ್ಕರ ತೋರಿಸಿದ್ದೀನಿ ಒಂದು ಐಡಿಯಾಗೋಸ್ಕರ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 650 to 750 ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ಟೈಮಿಂಗ್ ಕೂಡ ಡಿಪೆಂಡ್ ಆಗುತ್ತೆ. ನೀವು ನೋಡಿ ಹಾಕೋಬೋದು ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿರೋ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.